ಮಾದಕ ಮುಕ್ತ ಸಮಾಜಕ್ಕೆ ಕಾಕಿ ಸಂಕಲ್ಪ. ಮಾದಕ ವಸ್ತು ಸಾಗಾಟ ಐಜಿಪಿ ಮತ್ತು ಎಸ್ಪಿ ಹದ್ದಿನ ಕಣ್ಣು. ಬೇಡ ಬ್ರೋ ಆಪರೇಷನ್ ರೈಸ್, ಕಾಕಿ ಜೊತೆಗೆ ಕೈ ಜೋಡಿಸಿ. ನಶೆ ಮುಕ್ತ ಕರ್ನಾಟಕಕ್ಕೆ ಸಾರ್ವಜನಿಕರು ಕೈ ಜೋಡಿಸಿ. ಬೆಳಗಾವಿ ಉತ್ತರ ವಲಯ ಐಜಿಪಿ ಸಂದೀಪ್ ಪಾಟೀಲ್ ಕರೆ. ಮಾದಕ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಬೆಳಗಾವಿ ಉತ್ತರ ವಲಯ ಐಜಿಪಿ ಸಂದೀಪ್ ಪಾಟೀಲ್ ವಿಜಯಪುರ ಎಸ್ಪಿ ಲಕ್ಷ್ಮಣ್ ಬಿ ನಿಂಬರ್ಗಿ ಅವರು ಇದೀಗ ಹದ್ದಿನ ಕಣ್ಣಿಟ್ಟಿದ್ದಾರೆ. ವಿಜಯಪುರ ಜಿಲ್ಲೆ ಸೇರಿದಂತೆ ಬೆಳಗಾವಿಯ ಉತ್ತರ ವಲಯದಲ್ಲಿ ಡ್ರಗ್ಸ್ ಜಾಲವನ್ನ ಬೇರು ಸಹಿತ ಕಿತ್ತೆಸೆಯಲು ಐಜಿಪಿ ಸಂದೀಪ್ ಪಾಟೀಲ್ ಹಾಗೂ ವಿಜಯಪುರ ಎಸ್ಪಿ ಲಕ್ಷ್ಮಣ್ ಬಿ ನಿಂಬರ್ಗಿ ನೇತೃತ್ವದಲ್ಲಿ ಕಾಕಿ ಪಡೆ ಭರ್ಜರಿ ಆಪರೇಷನ್ ಆರಂಭಿಸಿದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಪೊಲೀಸ್ ಇಲಾಖೆಯಿಂದ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಎಂಬ ವಿನೂತನ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಈ ಅಭಿಯಾನ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಆಪರೇಷನ್ ರೈಸ್ ಮೂಲಕ ಸಾರ್ವಜನಿಕರೇ ಸ್ವಯಂ ಪ್ರೇರಿತರಾಗಿ ಮಾದಕ ವಸ್ತುಗಳನ್ನ ನಿರಾಕರಿಸುವಂತೆ ಪ್ರೇರೇಪಿಸಲಾಗ್ತಾ ಇದೆ. ಇನ್ನು ಬೇಡ ಬ್ರೋ ಅಭಿಯಾನದಲ್ಲಿ ಯುವ ಜನತೆಗೆ ತಲುಪುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಯೂತ್ ಫ್ರೆಂಡ್ಲಿ ಸಂದೇಶವನ್ನ ಹರಡಿಸಲಾಗ್ತಾ ಇದೆ. ಡ್ರಗ್ಸ್ ಪೆಡ್ಲರ್ಗಳ ಮೇಲೆ ನಿರಂತರ ದಾಳಿ ನಡೆಸಲಾಗ್ತಾ ಇದ್ದು ಗಾಂಜಾ ಬೆಳೆಯುವವರ ಮೇಲೂ ಹದ್ದಿನ ಕಣ್ಣು ಇರಿಸಲಾಗಿದೆ. ಅಂತಹವರನ್ನ ವಶಕ್ಕೆ ಪಡೆದು ಕಾನೂನು ಕ್ರಮ ಜರುಗಿಸಲಾಗ್ತಾ ಇದೆ. ಡ್ರಗ್ಸ್ ಪ್ರಕರಣಗಳನ್ನ ಭೇದಿಸುವಲ್ಲಿ ವಿಜಯಪುರ ಜಿಲ್ಲೆ ಪ್ರಥಮ. ಬೆಳಗಾವಿ ವಿಭಾಗದಲ್ಲೇ ಡ್ರಗ್ಸ್ ಪ್ರಕರಣವನ್ನ ಭೇದಿಸುವಲ್ಲಿ ವಿಜಯಪುರ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಕಳೆದ ವರ್ಷ ಹಾಗೂ ಈ ವರ್ಷದ ಜೂನ್ ಮಾಸಾಂತ್ಯದವರೆಗೆ ಒಟ್ಟು 98,76,720 ರೂಪಾಯಿ ಮೌಲ್ಯದ ಮಾದಕ ದ್ರವ್ಯಗಳನ್ನ ಜಪ್ತು ಮಾಡಲಾಗಿದ್ದು 73 ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಕಾಕಿ ಪಡೆ ಭರ್ಜರಿ ಕಾರ್ಯಾಚರಣೆ. ಕಳೆದ 2025ರ ಸಾಲಿನಲ್ಲಿ 74,73,140 ರೂಪಾಯಿ ಮೌಲ್ಯದ ಮಾದಕ ದ್ರವ್ಯಗಳನ್ನು ಜಪ್ತು ಮಾಡಲಾಗಿದ್ದು ಒಟ್ಟು 36 ಜನರ ಮೇಲೆ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ಕಾರ ಹಾಗೂ ಕರ್ನಾಟಕ ಪೊಲೀಸಿನ ಹೊಸ ಕಾರ್ಯಕ್ರಮದ ಬಗ್ಗೆ ಹೇಳಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಹಾಗೂ ಎಲ್ಲಾ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇಂಥ ಕಾರ್ಯಕ್ರಮಗಳು ನಡೆಯಲಿದೆ. ಈ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ರಾಜ್ಯವನ್ನ ಡ್ರಗ್ ಫ್ರೀ ಕರ್ನಾಟಕ ಅಂದ್ರೆ ಮಾದಕ ವಸ್ತು ಮುಕ್ತ ರಾಜ್ಯವನ್ನ ಏನು ಘೋಷಣೆ ಮಾಡಿತ್ತು ಅದರ ಅಡಿಯಲ್ಲಿ ಈ ಕಾರ್ಯಕ್ರಮಗಳು ನಡೆಯಲಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಈ ಮಾದಕ ವಸ್ತುಗಳ ಬಗ್ಗೆ ಡ್ರಗ್ಸ್ ಗಳ ಬಗ್ಗೆ ಈಗಾಗಲೇ ನಾವು ಬಹಳಷ್ಟು ಸೀರಿಯಸ್ ಆಗಿದ್ದೀವಿ. ಬಹಳ ಗಂಭೀರವಾಗಿ ಇದನ್ನ ತಗೊಂಡು ಈಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಸಾಕಷ್ಟು ಕ್ರಮಗಳು ಆಗಿದೆ. ಅದರಲ್ಲಿ ವಿಶೇಷವಾಗಿ ಇದರ ಅಡಿಯಲ್ಲಿ ನಾವು ಅನೇಕ ಪ್ರಕರಣಗಳನ್ನ ರಾಜ್ಯಾದ್ಯಂತ ಹಾಗೂ ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಪ್ರಕರಣಗಳನ್ನು ನಾವು ದಾಖಲು ಮಾಡಿದೀವಿ. ಆ ಪ್ರಕರಣಗಳು ನಾವು ಯಾರು ಪೆಡ್ಲರ್ಸ್ ಇದಾರೆ ಅಂದ್ರೆ ಯಾರು ಡ್ರಗ್ಸ್ ಮಾರಾಟ ಮಾಡ್ತಾರೆ ಅಂತವ್ರ ಮೇಲೆ ಕೇಸ್ ಮಾಡಿದೀವಿ, ಯಾರು ಕನ್ಸ್ಯೂಮ್ ಮಾಡ್ತಾರೆ ಅಂತವ್ರ ಮೇಲೆ ಕೇಸ್ ಮಾಡಿದೀವಿ, ಯಾರು ತಮ್ಮ ಹೊಲದಲ್ಲಿ ಗಾಂಜಾನ ಬೆಳೆಸ್ತಾರೆ ಅಂತವ್ರ ಮೇಲೆ ಕೇಸ್ ಮಾಡಿದೀವಿ. ಮತ್ತೆ ಸಾಕಷ್ಟು ಪ್ರಮಾಣದಲ್ಲಿ ಗಾಂಜಾನ ಕೂಡ ನಾವು ಜಪ್ತ್ ಮಾಡಿದೀವಿ. ಅದ ವಿವರಗಳನ್ನ ನಾನು ಆಮೇಲೆ ಹೇಳ್ತೀನಿ. ಒಂದ್ ಕಡೆ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದೀವಿ, ಇನ್ನೊಂದ್ ಕಡೆ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಕೂಡ ನಾವು ಎಲ್ಲ ಕಡೆ ಮಾಡಿದೀವಿ. ತಮ್ಮೆಲ್ಲರಿಗೂ ಗೊತ್ತಿದೆ, ಅನೇಕ ಶಾಲಾ ಕಾಲೇಜ್ಗಳಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದೀವಿ. ಬೇರೆ ಬೇರೆ ಕಡೆ ಹೋಗಿ ಕೂಡ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ರಾಜ್ಯಾದ್ಯಂತ ನಾವು ಮಾಡಿದೀವಿ. ಸೊ ಇದನ್ನ ಮೇನ್ಲಿ ಈ ನಾವು ಕೇಸಸ್ ಹಾಕೋದು, ಅವೇರ್ನೆಸ್ ಮಾಡೋದು, ಈ ಡ್ರಗ್ಸ್ ಗೆ ಏನು ಡಿಮ್ಯಾಂಡ್ ಇದೆ ಮತ್ತೆ ಸಪ್ಲೈ ಏನಾಗುತ್ತೆ ಅದನ್ನ ಕಡಿವಾಣ ಹಾಕಕ್ಕೆ ಏನ್ ಪೆಡ್ಲರ್ಸ್ ನ ಹಿಡಿದು ಈ ಸಪ್ಲೈ ಅನ್ನ ನಿಯಂತ್ರಣ ಮಾಡೋದು, ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನ ಮಾಡಿ ಏನು ಡಿಮ್ಯಾಂಡ್ ಇದೆ ಸಾರ್ವಜನಿಕರಿಂದ, ವಿಶೇಷವಾಗಿ ವಿದ್ಯಾರ್ಥಿನಿಂದ ಡಿಮ್ಯಾಂಡ್ ಇದೆ ಅದನ್ನ ಕಂಟ್ರೋಲ್ ಮಾಡೋದು. ಸೊ ಈ ರೀತಿ ಸಪ್ಲೈ ಮತ್ತೆ ಡಿಮ್ಯಾಂಡ್ ಅನ್ನ ಕಂಟ್ರೋಲ್ ಮಾಡಕ್ಕೆ ನಾವು ಈಗಾಗಲೇ ಅನೇಕ ಕಾರ್ಯಕ್ರಮ ಇದನ್ನ ಇನ್ನೂ ಹೆಚ್ಚಿಗೆ ಕಾರ್ಯರೂಪಕ್ಕೆ ತರಕ್ಕೆ, ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಈ ಫೈಟ್ ಅಗೇನ್ಸ್ಟ್ ಡ್ರಗ್ಸ್ ಏನಿದೆ ಇದನ್ನ ಇನ್ನೂ ಹೆಚ್ಚಿಗೆ ಒಂದು ಪರಿಣಾಮಕಾರಿಯಾಗಿ ಆಗಕ್ಕೆ ಮತ್ತು ಅದಕ್ಕೆ ರಿಸಲ್ಟ್ ಇನ್ನೂ ಜಾಸ್ತಿ ಆಗೋ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರ ನೇತೃತ್ವದಲ್ಲಿ 2 ಕಾರ್ಯಕ್ರಮವನ್ನ ನಾವು ರೂಪಿಸಿದೀವಿ. ಒಂದು ಆಪರೇಷನ್ ರೈಸ್ RISC ಮತ್ತೆ ಇನ್ನೊಂದು ಬೇಡ ಬ್ರೋ ಅಂತ ಕ್ರಮಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದೀವಿ ಇಡೀ ರಾಜ್ಯಾದ್ಯಂತ. ಈ ಆಪರೇಷನ್ ರೈಸ್ RISC ಇದರ ಅರ್ಥ ಒಂದು ಆರ್ ಅಂದ್ರೆ ರೆಫ್ಯೂಸ್ ಅಂದ್ರೆ ನಿರಾಕರಣೆ. ನಾವು ಸಾರ್ವಜನಿಕರಲ್ಲಿ ಯಾರ್ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವರಿಗೆ ಒಂದು ಅವೇರ್ನೆಸ್ ಮೂಡಿ ಈ ಡ್ರಗ್ಸ್ ಅನ್ನ ತಗೊಳಕ್ಕೇನೆ ನಿರಾಕರಣೆ ಮಾಡಿದ್ರೆ ಸಾಕಷ್ಟು ಪರಿಣಾಮ ಈ ಏನು ಫೈಟ್ ಅಗೇನ್ ಡ್ರಗ್ಸ್ ಇದೆ ಅದಕ್ಕೆ ನಾವು ಮಾಡ್ಬೋದು. ಅದ್ರ ಜೊತೆಗೆ ಇನ್ಫಾರ್ಮ್ ಅಂದ್ರೆ ಮಾಹಿತಿ ನೀಡೋದು, ಮೂರನೇದು ಸಪೋರ್ಟ್ ಹಾಗೂ ಈ ಎಂಪವರ್. ಸೊ ಹಾಗಾಗಿ ರೈಸ್ ಅಂತ ಈ ಕಾರ್ಯಕ್ರಮದ ಅಡಿಯಲ್ಲಿ ಈಗಾಗಲೇ ನಾನು ಹೇಳಿದೆ, ಈ ಹಿಂದೆ ಪೊಲೀಸ್ ಇಲಾಖೆ ವತಿಯಿಂದ ಸಾಕಷ್ಟು ಕ್ರಮಗಳು ಆಗಿದೆ.
ಆದ್ರೆ ಈಗ ಈ ರೈಸ್ ಏನು ನಾವು ಹೊಸ ಕಾರ್ಯಕ್ರಮ ಮಾಡ್ತಾ ಇದೀವಿ, ಅದರಲ್ಲಿ ಬರೀ ಪೊಲೀಸ್ ಇಲಾಖೆ ಅಲ್ಲದೆ ಸರ್ಕಾರದ ಇನ್ನೂ ಬೇರೆ ಬೇರೆ ಇಲಾಖೆಯವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಇದರಲ್ಲಿ 23 ಗ್ರಾಹಕರ ವಿರುದ್ಧವೂ ಕಠಿಣ ಕೇಸ್ ದಾಖಲಿಸಲಾಗಿದೆ. ಇನ್ನು ಪ್ರಸ್ತುತ ವರ್ಷದ ಜೂನ್ ಮಾಸಾಂತ್ಯದವರೆಗೆ 24,03,580 ರೂಪಾಯಿಯ ಮೌಲ್ಯದ ಮಾದಕ ದ್ರವ್ಯಗಳನ್ನ ಜಪ್ತು ಮಾಡಿಕೊಳ್ಳಲಾಗಿದ್ದು 37 ಆರೋಪಿಗಳ ವಿರುದ್ಧ ಪ್ರಕರಣವನ್ನ ದಾಖಲಿಸಿ ಅವರಲ್ಲಿ 17 ಗ್ರಾಹಕರ ವಿರುದ್ಧವೂ ಕೇಸ್ ದಾಖಲಿಸಲಾಗಿದೆ. ಎಸ್ಪಿ ನಿಂಬರಿಗೆ ಖಡಕ್ ಎಚ್ಚರಿಕೆ. ಸದ್ಯ ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಸ್ಥ ಯುವ ಜನತೆಯಲ್ಲಿ ಮಾದಕ ವಸ್ತುಗಳ ಸೇವನೆ ಹೆಚ್ಚಾಗಿ ಕಂಡುಬಂದಿದ್ದು, ಈ ಹಿನ್ನೆಲೆಯಲ್ಲಿ ಮಾದಕ ವಸ್ತುಗಳ ಮಾರಾಟಗಾರರು, ಸಾಗಾಟಗಾರರು ಹಾಗೂ ಸೇವೆ ಮಾಡುವವರು ಈ ಮೂವರ ಮೇಲೆ ಖಾಕಿ ಪಡೆ ಹದ್ದಿನ ಕಣ್ಣಿಟ್ಟಿದೆ. ತಪ್ಪು ಮಾಡಿದ್ರೆ ಕಠಿಣ ಕೇಸ್ ದಾಖಲಿಸುವ ಖಡಕ್ ಎಚ್ಚರಿಕೆಯನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ಬಿ ನಿಂಬರ್ಗೆ ನೀಡಿದ್ದಾರೆ. ಒಟ್ನಲ್ಲಿ ಯುವ ಸಮುದಾಯವನ್ನ ಬಲಿ ತೆಗೆದುಕೊಂಡಿರುವಂತಹ ಡ್ರಗ್ಸ್ ಎಂಬ ಮಹಾಮಾರಿಗೆ ಬ್ರೇಕ್ ಹಾಕಲು ವಿಜಯಪುರ ಪೊಲೀಸರು ಜಾಗೃತಿ ಮತ್ತು ಕಠಿಣ ಕಾನೂನು ಸಮರ ಎರಡನ್ನೂ ಒಟ್ಟಿಗೆ ಆರಂಭಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಶ್ರೀ ಮಲಗುಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.